ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಲ್ಲಿ ನಡೆದ IPL ಮ್ಯಾಚ್ ವೇಳೆ ಫ್ಯಾನ್ಸ್ಗಳ ಮೊಬೈಲ್ ಎಗರಿಸಿದ್ದ ಜಾರ್ಖಂಡ್ ಮೂಲದ ಖದೀಮರು ಮತ್ತಷ್ಟು ಮಂದಿ ಸೆರೆ ಸಿಕ್ಕಿದ್ದಾರೆ. 9 ಮಂದಿ ಅಪ್ರಾಪ್ತರನ್ನ ಬಳಸಿಕೊಂಡು ಮೊಬೈಲ್ ಕದೀತಿದ್ದ 4 ಬಂಧನವಾಗಿದ್ದು 75 ಮೊಬೈಲ್ಗಳನ್ನು ಸೀಸ್ ಮಾಡಲಾಗಿದೆ. ಈ ಬಗ್ಗೆ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ನೋಡಿ. ಮೊಬೈಲ್ ಕದ್ದಿದ್ದ 9 ಅಪ್ರಾಪ್ತರು ಸೇರಿ 13 ಮಂದಿ ಅರೆಸ್ಟ್. 75 ಹೈ ಎಂಡ್ ಮೊಬೈಲ್ಗಳು ಸೀಸ್ ಮಾಡಿದ ಪೊಲೀಸರು. RCB ಹಾಗೂ SRH ನಡುವಿನ IPL ಮ್ಯಾಚ್ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಅಭಿಮಾನಿಗಳ ಮೊಬೈಲ್ ಕದ್ದವರ ಸಂಖ್ಯೆ ಬೆಳೀತಾನೆ ಇದೆ. ಮೊಬೈಲ್ ಕಳೆದುಕೊಂಡವರ ದೂರಿನ ಅನ್ವಯ ತನಿಖೆ ನಡೆಸಿ ಈವರೆಗೆ ಒಟ್ಟು 75 ಮೊಬೈಲ್ ಅನ್ನು ವಶಕ್ಕೆ ಪಡೆಯಲಾಗಿದೆ. ಜಾರ್ಖಂಡ್ನಿಂದ ಅಪ್ರಾಪ್ತರ ಗ್ಯಾಂಗ್ ಕಟ್ಕೊಂಡು ಬಂದಿದ್ದ ಸೋಹನ್ ಕುಮಾರ್, ಸಂಜಿತ್ ಕುಮಾರ್, ಇಶಾಲ್ ಕುಮಾರ್ ಮತ್ತು ಶುಭನ್ ಕುಮಾರ್ನ ಗ್ಯಾಂಗ್ ಕೃತ್ಯ ಎಸಗಿತ್ತು. ಈ 4 ಆರೋಪಿಗಳು 9 ಮಂದಿ ಅಪ್ರಾಪ್ತರನ್ನ ಕರೆತಂದು ಮೊಬೈಲ್ ಕಳ್ಳತನಕ್ಕೆ ಬಿಟ್ಟಿರೋದು ಗೊತ್ತಾಗಿದೆ. ಬೆಂಗಳೂರಲ್ಲದೆ ಚೆನ್ನೈ, ಮುಂಬೈ, ಕಲ್ಕತ್ತಾ ಹೀಗೆ ಸುಮಾರು ಕಡೆ ಈ ಗ್ಯಾಂಗ್ ಕೈ ಚಳಕ ತೋರಿದೆ. ಇದೀಗ ಬಂಧಿತರ ಸಂಖ್ಯೆ ಅಪ್ರಾಪ್ತರು ಸೇರಿದಂತೆ 13ಕ್ಕೆ ಏರಿದೆ. ಟಿಕೆಟ್ ಇಲ್ಲದೆ ಸ್ಟೇಡಿಯಂ ಕಡೆ ಬಂದ್ರೆ ಕಾನೂನು ಕ್ರಮ. ಇನ್ನು ಭಾನುವಾರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ವರ್ಸಸ್ CSK ಪಂದ್ಯವಿದ್ದು ಸ್ಟೇಡಿಯಂನಲ್ಲಿ ಎಲ್ಲಾ ರೀತಿಯ ಭದ್ರತೆ ಕೈಗೊಳ್ಳಲಾಗಿದೆ. 2,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಕಳೆದ ಪಂದ್ಯದಂತೆ ಈ ಪಂದ್ಯಕ್ಕೂ ಟಿಕೆಟ್ ಇರುವವರು ಮಾತ್ರ ಸ್ಟೇಡಿಯಂ ಕಡೆ ಹೋಗಿ ಅನಾವಶ್ಯಕವಾಗಿ ಯಾರು ಸ್ಟೇಡಿಯಂ ಬಳಿ ಓಡಾಡದಂತೆ ಸೂಚಿಸಲಾಗಿದೆ. ಟಿಕೆಟ್ ಇಲ್ಲದವರು ಸ್ಟೇಡಿಯಂ ಬಳಿ ಬರೋದು ಬೇಡ. ಇನ್ ಕೇಸ್ ಬಂದ್ರೆ ಪೊಲೀಸರು ಕಾನೂನು ಕ್ರಮ ಜರುಗಿಸ್ತಾರೆ. ಕಳೆದ ಮ್ಯಾಚ್ಗೆ 15,000 ಜನರು ಮೆಟ್ರೋದಲ್ಲಿ ಬಂದಿದ್ರು. ಹೋಗುವಾಗ 22,000 ಪ್ರೇಕ್ಷಕರು ಹೋಗಿದ್ದು ತುಂಬಾ ಸಕ್ಸಸ್ ಆಗಿದೆ. ಮ್ಯಾಚ್ ನೋಡಲು ಬರುವವರು ಮೆಟ್ರೋ ಬಳಸುವಂತೆ ನಗರ ಪೊಲೀಸ್ ಆಯುಕ್ತರು ಮನವಿ ಮಾಡಿದ್ದಾರೆ. ಕಳೆದ ಬಾರಿಯ ಅವಘಡದಿಂದ ಎಚ್ಚೆತ್ತಿರುವ ಪೊಲೀಸರು ಪಂದ್ಯಕ್ಕೆ ಸೂಕ್ತ ಬಂದೋಬಸ್ತ್ ಮಾಡಿಕೊಂಡಿದ್ದಾರೆ. ನಾಳಿನ ಮ್ಯಾಚ್ ವೇಳೆ ಮೊಬೈಲ್ ಕಳ್ಳತನವಾಗದಂತೆ ಪೊಲೀಸರು ಮಫ್ತಿಯಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ. ಒಟ್ಟಾರೆ ಮ್ಯಾಚ್ ನೋಡಲು ಬರೋರು ತಮ್ಮ ವಸ್ತುಗಳ ಬಗ್ಗೆ ನಿಗಾ ಇಟ್ಕೊಂಡ್ರೆ ಒಳ್ಳೆಯದು. ವಿಶ್ವನಾಥನ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.